ಬೆಳಗ್ಗೆ ಎದ್ದಿದ ತಕ್ಷಣವೇ ನನ್ನ ದಿನ ಶುರು ಆಗೋದೇ ಇಲ್ಲಿಂದ. ಸೋಮ್ಗೆ ಹೇಳಿದೆ, ಸೋಮ್ ಅವ್ರು ಬರ್ತಾರಲ್ಲ ಪರಿ ಡೈಲಿ ಬಂದು ನನಗೆ ಎಬ್ರಿಸೋದು. ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಯಾರ ಮುಖ ನೋಡ್ತೀನಿ ಅಂತಂದರೆ ಫಸ್ಟು ಖುಷಿ ಮುಖ ನೋಡ್ತಾಯಿದ್ದೆ. ಆದರೆ ಇವಾಗ ಪರಿ ಮುಖ ನೋಡಿ ಎದ್ದಾಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ನಾನು ಹೇಳಿದೆ ಸೋಮ್ಗೆ, ಡೈಲಿ ರೂಟೀನ್ ನಡೀತಾನೆ ಇರುತ್ತಲ್ಲ, ಯಾವತ್ತಾರು ಒಂದಿನ ನಮ್ಮ ವ್ಯೂವರ್ಸ್ಗೆ ತೋರಿಸೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿ ಅಂತ. ಯೂಶಲಿ ಸೋಮ್ ರೂಮಲ್ಲಿ ಪರಿ ಇರ್ತಾಳೆ. ಹಿಂಗೆ ಅಂದರೆ ಡೋರ್ ಅವಳು ಎಬ್ರಿಸ್ಬಿಡ್ತಾಳೆ. 5:30 6 ಗಂಟೆಗೆ ಸೋಮ್ನ ಎಬ್ರಿಸ್ತಾಳೆ, ಆಟ ಆಡ್ತಿರ್ತಾಳೆ. ಆಮೇಲೆ 7 ಗಂಟೆ ಹಾಗೆ ನನ್ನ ರೂಮಿಗೆ ಬರ್ತಾಳೆ. ಬಂದಿದ ತಕ್ಷಣವೇ ಹಿಂಗೆ ಬಂದು ಆಟ ಆಡ್ತಾಳೆ. ಬಂದು ಕೆರೆದು, ನೀನು ನನ್ನ ಎತ್ಕೊ ಅಂತ. ಅವಳನ್ನ ಎತ್ಕೊಂಡಿದ ತಕ್ಷಣ ಬಂದು ಹಿಂಗೆಲ್ಲ ಮುದ್ದಾಡಿ, ಆಮೇಲೆ ನಾನು ಅವಳ ಮುಖ ನೋಡಿ, ಆಮೇಲೆ ಅವಳು ಕಚ್ಚಬೇಕು ಫುಲ್ಲು. ನನ್ನ ಕೈ, ನನ್ನ ಮುಖ ಎಲ್ಲ ನಂಗೆ ಆ ಥರ ಎಲ್ಲ ನೆಕ್ಕದೆಲ್ಲ ಇಷ್ಟ ಆಗೋದಿಲ್ಲ ನಾಲ್ಗಿಲಿ. ಸೊ ಕಚ್ಚುತ್ತಾಳೆ, ಆಟ ಆಡ್ತಾಳೆ. ಇಲ್ಲಿಂದ ನನ್ನ ದಿನ ಶುರು ಆಗುತ್ತೆ. ಅದೆಲ್ಲ ಹೋಗೈತೆ ನೋಡಿ. ಏನು ಬಂದು ಬಾಗಿಲು ಕರೀತ ಅಲ್ಲೋಗೋಯ್ತಾ ರಕ್ಷಿತ ಮತ್ತು ಕುಯ್ ಅಂತೈತೆ. ಯಾರು ಇಲ್ವಲ್ಲ? ಎಲ್ಲೋದ್ರಿಲ್ಲ? ಅದೇ ಕಡೆ ಹೊಟ್ಟೋಗೈತೆ. ಬಂದಿಲ್ಲ ನೋಡು, ಹೋಗಿಲ್ಲ ಅವಳ ಹತ್ರ. ಖುಷಿ ಬಾಮ ಈ ಕಡೆ ಸಟ್ಟಕ್ಕ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಬೆಳಗ್ಗೆನೇ ನಿಖಿತ ಅಳ್ತವ್ರೆ ಅಂತ ಅನ್ಕೋಬೋದೇನೋ, ಗೊತ್ತಿಲ್ಲ. ಬೆಳಗ್ಗೆ ಎದ್ದರೆ ಹೆಣ್ಮಕ್ಳದು ಏನು ಹೇಳಿ ಅಳೋದೇ ಕೆಲಸ. ಬೆಳಗ್ಗೆ ಎದ್ದರೆ ಅಳೋದೇ ಕೆಲಸ. ಹಿಂಗೆ ಟೈಮ್ ಒಂದು 8:15 8:45 ಆಗಿದೆ. ಆನಿಯನ್ ಕಟ್ ಮಾಡ್ತಾಯಿದ್ದೆ. ಕಣ್ಣೀರು ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಚಾಪರ್ಗೆ ಹಾಕ್ಬಿಟ್ಟು, ತುಂಬ ಇತ್ತು ಈರುಳ್ಳಿ. ಸೊ ಚಾಪರ್ಗೆ ಹಾಕ್ಬಿಟ್ಟು ಇವಾಗ ಸರಿ ಅದು ಇದು ಮಾಡಿ ಬರೀ ಸಿಪ್ಪೆ ಬಿಡ್ಸೋಕ್ಕೆ ಎಷ್ಟೊಂದು ಕಣ್ಣಲ್ಲಿ ನೀರು ಬರ್ತೈತೆ. ಮತ್ತು ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ನನಗೆ. ಫುಲ್ಲು ಇಲ್ಲಿ ಫುಲ್ಲು ಅಪ್ಪ ನೀರೆಲ್ಲ ಹಂಗಕ್ಕೆ. ಸೊ ಅದಕ್ಕೆ ಹಿಂಗೆ ಸೊ ಬ್ಲಾಗ್ ಶುರು ಮಾಡೋಣ. ಇವತ್ತಿಂದು ಹೇಗಿರುತ್ತೆ ಏನಿತ್ತು ಅಂತ ನೋಡೋಣ. ಅಪ್ಪ ಎಲ್ಲರ ಮನೇಲಿ ಇದೆ ಕತೆ ಅಲ್ವಾ, ಬೆಳಗ್ಗೆ ಎದ್ರೆ ಸಾಕು ಹೆಣ್ಮಕ್ಳು ಅಳೋದೇ ಕೆಲಸ. ಅಪ್ಪ ಇವತ್ತು ಶುಕ್ರವಾರ. ತಿಂಡಿ ಮಾಡೋಣ ಅಂತ ಏನೇನೆಲ್ಲ ತಿಂಡಿ ಮಾಡ್ತೀನಿ, ಏನು ಎತ್ತ ಏನೆಲ್ಲ ಆಗುತ್ತೆ ಇವತ್ತು. ಹಾಗಾಗಿ ಶಾರ್ಟಾಗಿ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಇವಾಗ ಚಾಪರ್ ಫಸ್ಟು ಸ್ವಲ್ಪ ಇವತ್ತು ನಮ್ಮನೆ ಶುಕ್ರವಾರ ಅಂತಂದರೆ ಎಗ್ ಬುರ್ಜಿ, ಚಪಾತಿ, ದೋಸೆ ಈ ಥರ ಏನಾದ್ರು ಇದ್ದೇ ಇರುತ್ತೆ. ಇವತ್ತು ಟೊಮೊಟೊ ಗೊಜ್ಜು ಜೊತೆಗೆ ಎಗ್ ಸ್ಟೀಮ್ ಮಾಡೋಕೆ ಇಟ್ಟಿದ್ದೀನಿ. ನೋಡೋಣ, ತೋರಿಸ್ತೀನಿ. ಬಾಯ್ ಮಾಡೋಕೆ ಇಟ್ಟಿದ್ದೀನಿ. ಪಟ್ ಅಂತ ಮಾಡೋಣ ಅಂತ ಹೇಳ್ಕೊಂಡು ಶುರು ಮಾಡು. ಚಾಪರ್ಗೆ ಹಾಕಿಟ್ಟಿದ್ದೀನಿ. ಟಕಟಕ್ಕಂತ ಇದು ಪಟಪಟ ಅಂತ ಎಲ್ಲ ಆಗಿಬಿಡುತ್ತೆ. ಮೊಟ್ಟೆ ಎಲ್ಲ ತೆಗ್ದೆ. ಇವಾಗ ಹೊಸ ಮೊಟ್ಟೆ ಇವಾಗ ಬಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಹಾಗೆ ಟೊಮೊಟೊನು ಚಾಪ್ ಮಾಡಬೇಕು, ಅದನ್ನೆಲ್ಲ ತೆಗ್ದಿಡ್ತಾಯಿದ್ದೆ. ಹಾಗಾಗಿ ಒಂದು ಟೊಮೊಟೊ ಈಗ ಆಗಿಬಿಟ್ಟಿದೆ. ಸೊ ಇದನ್ನು ವಾಶ್ ಮಾಡಿ ಫಸ್ಟು ಇದನ್ನು ಚಾಪ್ ಮಾಡಿ ಒಗ್ಗರಣೆ ಮಾಡಿ ಆಮೇಲೆ ಆ ಟೊಮೊಟೊ ಚಾಪ್ ಮಾಡ್ತೀನಿ. ಇಷ್ಟೇ ನೋಡಿ, ಪಟಾಪಟೆ ಒಂದೆರಡೇ ರೌಂಡು ನೀಟಾಗಿ ಚಾಪ್ ಆಗಿಬಿಡುತ್ತೆ. ಜಾಸ್ತಿ ಆನಿಯನ್ ಹಾಕಬೇಕು ಅಂದಾಗ ನಾನು ಈ ರೀತಿ ಮಾಡ್ತೀನಿ. ಇಲ್ಲಿ ನೋಡಿ, ಹಾಂ ಇಲ್ಲಿ ನೋಡಿ ಅವಳು ಆಟ ಆಡೋಕ್ಕೆ ಬಿಡಲ್ಲ. ಹಾಂ, ಭಯನೂ ಕೂಡ ಇದೆ. ಮತ್ತು ಹಂಗೆ ಫುಲ್ ಅವಳು ಅದು ಆಟ ಆಡೋಂಗಿಲ್ಲ, ಫುಲ್ ರ್ಯಾಶ್ ಆಗ್ತಾಳೆ ಪರಿ. ಹಾಂ ಅಷ್ಟೇ. ಏನು ಮಾಡಲು ಖುಷಿ? ನಾನು ಈ ಕಡೆ ಕೂತ್ಕೊತೀನಿ, ನೀನು ಆ ಕಡೆ ಕೂತ್ಕೊ, ನಾನು ಈ ಕಡೆ ಕೂತ್ಕೋತೀನಿ. ಹಾಂ ಅದೇನೆ, ನಾನು ಈ ಕಡೆ ಕೂತ್ಕೋತೀನಿ, ನೀನು ಆ ಕಡೆ ಕೂತ್ಕೋತ. ಅವಳು ಹೆಂಗೆ ಮಾಡ್ತಾಳೆ, ಇದು ಹೋಗಿ ಬಿಡ್ತು. ಅವ್ರ ಮಗಳೇ ಏನು ಮಾಡ್ತಿದ್ದಾಳೆ ಖುಷಿ? ಹಾಂ ಬರೀ ಓಕೆ, ಈ ಕಡೆ ಒಗ್ಗರಣೆ ಮಾಡುವ.
ಇದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆಲಿ ಏನೋ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಚಾಪ್ ಮಾಡಿಬಿಡ್ತೀನಿ. ಇದು ಕಣ್ಣಲ್ಲಿ ನೀರು ಬರುತ್ತಾ ಅಂತ ಅಲ್ಲ, ಸೊ ಅದು ಚಾಪ್ ಮಾಡಿದ್ದೀನಲ್ಲ, ಇನ್ನೇನು ಹೆಂಗಿದ್ರು ಜಾರ್ ತೊಗೊಂಡಿದ್ದೀನಿ. ಟೊಮೊಟೊನು ನುಣ್ಣಗೆ ಚಾಪ್ ಮಾಡಿಬಿಡ್ತೀನಿ, ನುಣ್ಣಗಿಲ್ಲ ಲೈಟಾಗಿ. ಸೇಮ್ ಕಟ್ ಮಾಡ್ದಂಗೆ ಬರಲ್ಲ, ನಾನು ಕೈಯಲ್ಲಿ ಕಟ್ ಮಾಡಲ್ವ ಅದೇ ಥರನೇ ಬರುತ್ತೆ ಇದನ್ನು ಸೇಮು. ಸೊ ಇದು ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಒಂಚೂರು ಆಮೇಲೆ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ಇದು ಮಾಡಿದ್ದೀನಲ್ಲ, ಬಾಯ್ಲ್ ಮಾಡಿದ್ದೀನಲ್ಲ, ಅದಕ್ಕೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಟೊಮೊಟೊ ಗೊಜ್ಜು ಮಾಡಿ ತುಂಬ ದಿನ ಆಯಿತು. ಇವಾಗ ಟೊಮೊಟೊ ರೇಟ್ ಬೇರೆ 10 ರೂಪಾಯಿ kg ಆಗ್ಬಿಟ್ಟಿದೆಯಂತೆ. ಸೊ ಅದಕ್ಕೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಟೊಮೊಟೊ ಗೊಜ್ಜು ಜೊತೆಗೆ ಎಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ತರಿಸಿದೆ, ಇದನ್ನು ಹಾಕ್ತೀನಿ ಇವಾಗ. ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿಬಿಟ್ಟು ಓಕೆ, ಇವಾಗ ಸ್ಪ್ರಿಂಗ್ ಆನಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗುತ್ತೆ. ಈ ಟೊಮೊಟೊ ಗೊಜ್ಜು ಆಗಿರ್ಬೋದು ಮತ್ತು ಎಗ್ ಬುರ್ಜಿ ಆ ಥರ ಎಲ್ಲ. ಸ್ಪ್ರಿಂಗ್ ಆನಿಯನ್ ಕಡಿಮೆ ಪ್ರೈಸ್ ಇರುತ್ತೆ, 10 ರೂಪಾಯಿ ಇರುತ್ತೆ. ಸೊ ಅದರಿಂದ ನಾನು ಅವಾಗವಾಗ ಖಾಲಿದಂಗೆ ಬುಕ್ ಮಾಡ್ಕೊತಾ ಇರ್ತೀನಿ. ವಾಂಗಿಬಾತ್ ಗೊಜ್ಜು, ಚಿತ್ರಾನ್ನದ ಗೊಜ್ಜು, ಇದಕ್ಕೆಲ್ಲ ಆ್ಯಡ್ ಮಾಡ್ತೀನಿ ನಾನು ಇದರಲ್ಲಿ. ಇದು ಸ್ಪ್ರಿಂಗ್ ಆನಿಯನ ಕೊತ್ತಂಬರಿ ಬದಲು ಇದೊಂಥರ ಇನ್ನೂ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಟೊಮೊಟೊ ಒಂದು ಅರ್ಧ kgಗಿನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅಂತ ಅಂದ್ಕೊತೀನಿ. ಒಟ್ಟಿನಲ್ಲಿ ಒಂದು 8-10 ಹಾಕಿದ್ದೀನಿ. ಟೊಮೊಟೊ ಗೊಜ್ಜು ಅಂದರೆ ಜಾಸ್ತಿ ಟೊಮೊಟೊ ಇರಬೇಕಲ್ವ, ಅದಕ್ಕೆ. ನಮ್ಮ ಕೀರ್ತಿರು ಬಂದರು. ಪರಿ ಎಲ್ಲೋಡಿ ಹೆಂಗೆ ಆಡ್ತಾಳಲ್ಲಿ. ಬರ್ಬೇಡ ಅಂದ್ರೂ ಗಾಡಿ ನಿಲ್ಲಿಸ್ತಿದ್ದಂಗೆ ಓಡ್ ಬರ್ತಾಳೆ ಟ್ರಿಕ್ಸಿ. ಹಂಗೆ ಅದ್ ಯಾಕೆ ಹಂಗ ಗೊತ್ತ? ಯಾಕಮ್ಮ? ನನಗೆ ನಿಮ್ ಕಂಡ್ರೆ ಆಗಲ್ಲ. ಅಂದ್ರೆ ಇವ್ರು ಕಂಡ್ರೆ ಅಂತಲ್ಲ, ಇಷ್ಟಪಡ್ತಾರೆ. ನಿಮಗೆ ನಾಯಿ ಕಂಡ್ರೆ ಇಷ್ಟ ಇಲ್ಲ. ಹಂಗೆ ಕೀರ್ತಿ ಏನೋ ತಂದಿದ್ದಾರಪ್ಪ. ಚೆನ್ನಾಗಿತ್ತು, ಹೌದಾ? ಅದಕ್ಕೆ ಸುಮ್ಮನೆ ಹಾಂ, ಹೌದಾ? ಅಯ್ಯೋ ಕೊಟ್ಟಿರ ಆಗ್ತಿತ್ತೇನೋ. ಓಕೆ, ಹಂಗ. ಹಾಂ, ನಾನು ಇವಾಗ ಟೊಮೊಟೊ ಗೊಜ್ಜು ಎಗ್ ಬೇಯಿಸಿದ್ದೀನಿ. ಎಗ್ ಹಾಕಿ ಚಪಾತಿ ದೋಸೆ ಮಾಡಿಕೊಡ್ತೀನಿ ಅಷ್ಟು ಸೋಮಣ್ಣಂಗೆ. ಬಾಯ್ ಬಾಯ್ ಬಾಯ್. ಎಗ್ ಗೊಜ್ಜು ರೆಡಿ. ಇವಾಗ ಈ ಗೊಜ್ಜನ್ನ ಸ್ವಲ್ಪ ತೆಗೆದು ಈ ಕಡೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಾತ್ರ ಕರೆಕ್ಟ್ ಶಿಫ್ಟ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡ್ತೀನಿ. ಇದನ್ನು ಇದ್ರ ಮೇಲೆ ಇಡ್ತೀನಿ, ಯಾಕಂದರೆ ಸ್ವಲ್ಪ ಎಗ್ ಕುರ್ಚಿ ಮಾಡೋಣ ಅಂತ. ಮತ್ತು ಈ ಕಡೆ ಗ್ಯಾಸ್ ಸ್ಟವ್ ಹಚ್ಚಿ ಸ್ವಲ್ಪ ಇಡ್ತಾಯಿದ್ದೀನಿ. ಇದಾಯಿತು, ರೆಡಿ ಆಯಿತು. ಇನ್ನೊಂದು 2 ನಿಮಿಷ ಅಷ್ಟೇ. ಇದಕ್ಕೆ ಸ್ವಲ್ಪ ನಾನು ಅದಕ್ಕೆ ಸಾಂಬಾರು ಪೌಡರ್, ಮಟನ್ ಸಾಂಬಾರು ಪೌಡರ್ ಬರ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಇದಾಗಿರಲಿ ಅಂತ ಅಷ್ಟೇ. ಈ ಥರ ಮೊಟ್ಟೆ ಹೊಡೆದು ಹಾಕಿದ್ದೀನಿ ಇದಕ್ಕೆ. ಇವನು ಹಾಕಿ ಸ್ವಲ್ಪ ಎಗ್ ಗೊಜ್ಜು ಮಾಡಿದ್ರೆ ಸಪ್ರೇಟ್ ಆಗ್ಬಿಡುತ್ತೆ. ಒಂದೇ ಗೊಜ್ಜು 2 ರೆಸಿಪಿ. ಎಗ್ ಬುರ್ಜಿ ರೆಡಿ. ಇನ್ನು ಮೊಟ್ಟೆಯಲ್ಲಿ ಒಂದೊಂದು ಇದು ಓಪನ್ ಮಾಡಿ ಹಾಗೇ ಕಟ್ ಮಾಡಿ ಸೆಂಟ್ರ್ನಲ್ಲಿ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಹೇಗೆ ಕಟ್ ಮಾಡಿ ಉಪಕಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ರೆಡಿ ಮಿಕ್ಸ್ ಮಾಡಿಬಿಟ್ರೆ ಇದು ಲಂಚ್ ಬಾಕ್ಸ್ ಕಟ್ಟಕ್ಕೆ ರೆಡಿ ಆಯಿತು. ಇನ್ನು ಎಗ್ ಬುರ್ಜಿ ಕೂಡ ರೆಡಿ ಆಯಿತು. ನೋಡಿ, ಇಲ್ಲಿ ಮೊಟ್ಟೆ ಮಾಡ್ತಿದ್ದಂಗೆ ಮೇಡಮ್ ಅವ್ರಿಗೆ ಸ್ಮೆಲ್ ಬಂದ್ಬಿಟ್ಟಿದೆ. ಎಲ್ಲಿ ನೋಡಿ ಬೊಗಳೋದು ನೋಡಿ. ಬರೀ ಏನು ಬೇಕು ಮಗಳೇ? ಹಾಂ, ನೋಡಿ ಕೊಡು ಅಂತ. ಚಪಾತಿ ಮೊಟ್ಟೆ, ಇದೇನು ಚಪಾತಿ ಮೊಟ್ಟೆ ಎಗ್ ಬುರ್ಜಿ ಆಮ್ಲೆಟು, ಇದೇನೂ ಸ್ಮೆಲ್ ಬರಬಾರ್ದು. ಬಂದರೆ ಮುಗೀತು. ಈ ಥರ ಬೊಗಳೋದು ವಾವ್ ವಾವ್ ಅಂತ.
ಅಪ್ಪ ರೆಡಿ. ಚಪಾತಿ ಮಾಡಬೇಕು. ಇವಾಗ ದೋಸೆ ಹಾಕ್ತೀನಿ. ಇವಾಗ ದೋಸೆ ಎಗ್ ಬುರ್ಜಿ, ಚಪಾತಿ ಮತ್ತು ಎಗ್ ಬೇಯಿಸಿರೋದು ಲಂಚ್ ಬಾಕ್ಸಿಗೆ. ಸೊ ಎರಡೂ ಮಾಡಿಬಿಡ್ತಾ ಇದ್ದೀನಿ. ಸೋಮ್ ರೆಡಿಯಾಗಿ ಬಂದರು. ದೋಸೆ ಹಾಕಿ ಕೊಟ್ಬಿಡ್ತೀನಿ. ಫಸ್ಟು ತಿಂಡಿಗೆ ಕೊಟ್ಬಿಟ್ಟು ಆಮೇಲೆ ಲಂಚಿಗೆ ರೆಡಿ ಮಾಡ್ತೀನಿ. ಖುಷಿಮಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಸೊ ಎಲ್ಲ ಆಯಿತು. ತಿಂಡಿ ಕೊಟ್ಟಿದ್ದಾಯಿತು. ಆಯಿತು ದೋಸೆ ಎಲ್ಲ ಆಯಿತು. ಈಗೆಲ್ಲ ಕ್ಲೀನ್ ಮಾಡೋ ಕೆಲಸ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭಿ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಅನ್ನದಾತೋ ಸುಖಿ ಭವ. ಮೇಡಮ್, ಹಲೋ ಮೇಡಮ್, ಏನಿದು ನೀವು ರೆಡಿ ಆಗ್ದಲ್ಲಿ ಹಿಂಗೆ ಕೂತಿರೋದು? ಹಾಂ, ಹಾಯ್ ಖುಷಿಮಾ, ಬಾಯ್ ನೋಡಿ ಇಲ್ಲಿ ಮುದ್ದು. ನಾನು ಹೌದಾ? ಗುಡ್ ಗುಡ್ ಬಾಯ್. ಅಮ್ಮ ಕಾರ್ ಕೊಡ್ಸಲ್ವಾ? ಅದಕ್ಕೆ ಅಮ್ಮ ಫ್ರೆಂಡ್ ಅಲ್ವಂತೆ ಖುಷಿಮಾಗೆ. ಬೇಡ ಸ್ಕೂಲಿಗೆಲ್ಲ ತಗೊಂಡೋಗೋದಂತೆ. ಬೇಡ ಖುಷಿ. ಅಲ್ಲೆಲ್ಲ ಮಕ್ಕಳು, ಬೇರೆ ಮಕ್ಳುಗಳೆಲ್ಲ ಕಿತ್ತಾಕ್ಬಿಡ್ತಾರೆ ಶಾಮಿ. ಟಾಯ್ ಬೇಕಂತ ಏನಾರು ತಗೊಂಡೋಗ್ಬೇಕಂತ ಇವಾಗ ಅವಳು. ಸರಿ ಕೊಡ್ತೀನಿ ಇರು. ಮಗಳು ಎಲ್ರಿಗೂ ಫ್ರೆಂಡ್ಸ್ಗೆಲ್ಲ ಐ ಡ್ರಾಪ್ಸ್ ಹಾಕ್ತಾಳೆ. ಖಾಲಿ ಡಬ್ಬಿ ಇದು. ಓಕೆ, ಬಾಯ್ ಮುದ್ದು. ಬಾಯ್ ಶಾಮಿ. ಬೇಡ ಹಲ್ಲು ಇದಾಗತ್ತಂತೆ. ಪರಿ ಬಾಯ್ ಮಾಡು, ಬಾಯ್ ಪರಿ, ಬಾಯ್ ಸೀತಾ. ಈಗ ಆಚೆ ಕಡೆ ಬರ. ಸರಿ, ಓಕೆ, ಬಾಯ್. ಓಕೆ ಮಾ. ಥ್ಯಾಂಕ್ ಯು ಮೇಡಮ್. ಲವ್ ಯು ಮಾ. ಹಲೋ ಮೇಡಮ್, ನೀವು ಬನ್ನಿ. ಅಲ್ಲೆಲ್ಲ ಹೂವು ಎಲ್ಲ ಕಿತ್ತಾಕ್ಬಿಡಿ. ಬನ್ನಿ ಒಳಗೆ. ಇಲ್ಲಿರೋ ಎಲ್ಲ ಕಿತ್ತಾಕ್ತಾರೆ. ತಗೊಬಂದು ಇವಾಗ ಸೈಲೆಂಟಾಗಿ ಇತ್ಕೊಂಡು. ಮೇಡಮ್, ಸುಬಿ ಬಾರೆ ಒಳಗಡೆ. ನಡಿಯೇ. ನನ್ನ ಚಪ್ಪಲ್ ನೋಡಿ, ಒಂದೊಂದು ತಗೊಬಂದಿಲ್ಲ ಹಾಕೊಳ್ಳೆ. ಇನ್ನೊಂದು ಎಲ್ಲಿದೆಯೋ ಗೊತ್ತಿಲ್ಲ, ಹುಡುಕ್ಬೇಕು. ಖುಷಿಮಾಗೆ 1 ವೀಕು ಸರಿಯಾಗಿ ಎಣ್ಣೆನೇ ಹಾಕಿರಲಿಲ್ಲ. ಯೂಶ್ವಲಿ ಏನಂದರೆ ವೀಕ್ಲಿ 2 ಸರಿ ನಾನು ಹರಳೆಣ್ಣೆ ಹಚ್ಚುತ್ತೀನಿ ನೆತ್ತಿಗೆ, ತಲೆಗೆ ಮತ್ತು ಈ ಒಕ್ಲಕ್ಕಾಗಿರ್ಬೋದು, ಹೊಟ್ಟೆಗೆ ಮತ್ತು ಕಣ್ಣಿಗೆಲ್ಲ ಹಚ್ಚುತ್ತೀನಿ. ಸೊ 1 ವೀಕ್ ಪೂರ ನಾನು ಹಾಕಕ್ಕೆ ಹೋಗಲಿಲ್ಲ. ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತಂತ. ಸೊ ಕಣ್ಣಲ್ಲಿ ತುಂಬ ಒಂಥರ ಪಿಸ್ರೆ ಥರ ಕಟ್ಕೊಳ್ಳೋ ಥರ ಕಣ್ಣು ಹಂಗೇನೆ ಇದಾಗ್ತಾಯಿತ್ತು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ ಕಣ್ಣಿಗೆ. ಅದಕ್ಕೆ ಅಳ್ತಾವಳೆ. ಮತ್ತು ಕಣ್ಣು ಉರಿತಾ ಇದೆ ಅಮ್ಮ, ಕಣ್ಣು ಉರಿತಿದೆ. ನಾನೇನಂದೆ, ಫೋನ್ ನೋಡ್ತೀಯಾ ಇನ್ನೊಂದು ಸರಿ, ಫೋನ್ ನೋಡ್ತೀಯಾ, ಫೋನ್ ನೋಡೋದಕ್ಕೆ ಹಂಗೆ ಉರಿತಾ ಇರೋದು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೆ. ಅದಕ್ಕೆ ಕಿರ್ಚಾಡ್ತಾ ಇದ್ಲು. ಏನಂದರೆ, ಇಲ್ಲ ಅಮ್ಮ, ನಾನು ಇನ್ನೊಂದು ಸರಿ ಫೋನ್ ನೋಡೋದಿಲ್ಲ. ಏನಾದ್ರು ಒಂದು ಎದುರಿಸ್ಬೇಕಲ್ವಾ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಕ್ಕಳು ಫೋನ್ ಜಾಸ್ತಿ ನೋಡ್ತಾಯಿದ್ರೆ ಕಣ್ಣಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ನೋಡಿದೆ. ಅದನ್ನು ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆವಾಗವಾಗ ಅವಳಿಗೆ ಅದನ್ನು ತೋರಿಸ್ತಾ ಇರೋದು. ನೋಡು, ಫೋನ್ ನೋಡಿದ್ರೆ ಹಿಂಗಾಗುತ್ತೆ ಕಣ್ಣು ಅಂತ. ಸ್ವಲ್ಪ ಭಯ ಹುಟ್ಟಿಸ್ಬೇಕು ಅಂತಾನೆ ಆ ಥರ ಮಾಡ್ತಾಯಿರ್ತೀನಿ ಅವಾಗವಾಗ. ಅದಕ್ಕೇ ಹೇಳ್ತಾ ಇದ್ಲು, ನಂಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅಮ್ಮ, ಸಾರಿ ಅಮ್ಮ, ಇನ್ನೊಂದು ಸರಿ ನಾನು ಫೋನ್ ನೋಡಲ್ಲ ಅಮ್ಮ, ಲೈಟ್ ಆಫ್ ಮಾಡಮ್ಮ, ನಂಗೆ ಕಣ್ಣು ಉರಿತಿದೆ ಅಂತ ಅಳ್ತಾವಳೆ. ಎಲ್ರಿಗೂ ಹೇಳು, ಯಾರು ಫೋನ್ ನೋಡಬೇಡಿ. ಯಾರು ಮಕ್ಕಳು ಯಾರು ಫೋನ್ ನೋಡಬೇಡಿ. ಓಕೆ, ಗುಡ್ ನೈಟ್. ಅದು ಹಂಗೆ ಮಾಡಬಾರ್ದು, ಮಲ್ಕೋ. ಓಕೆ, ಗುಡ್ ನೈಟ್, ಮಲ್ಕೋ. ಈ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಹಿಂಗಾಗುತ್ತೆ, ಹಂಗಂಗೆ ಚಿಕ್ಕ ಕ್ಲಿಪ್ಪಿಂಗು. ಯಾರು ಹೆಲ್ಪ್ ಮಾಡೋ ಥರ ಇದ್ದರೆ ಓಕೆ. ನಾನೇ ವೀಡಿಯೋ, ನಾನೇ ಅಡುಗೆ, ಆ ಥರ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಕೆಲವೊಂದು ಟೈಮು. ಇನ್ನು ನಾನು ಬೆಳಗ್ಗೆ ಎದ್ದು ತಕ್ಷಣ ಒಂದು ಲೈಟಾಗಿ ಉಪ್ಪಿಟ್ಟು ಮಾಡಿದೆ. ಹುರಿದಿಟ್ಟಿರೋ ರವೆ ಇತ್ತು. ಸೊ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಆಮೇಲೆ ಒಂದೇ ಥರ ತಿಂಡಿ ಆಗಿಬಿಡುತ್ತಲ್ವ. ಸೋಮ್ ಹೇಳ್ತಾ ಇರ್ತಾನೆ, ಗೀತಾ ದಯವಿಟ್ಟು 2 ಟೈಮ್ ಒಂದೇ ಥರ ಮಾಡಬೇಡ ಕಣೆ ಅಂತಿರ್ತಾರೆ ಅಂದ್ಬಿಟ್ಟು. ಸೊ ಆವಾಗ ಒಂದು ಸ್ವಲ್ಪ ಹುರಿದಿಟ್ಟಿರೋ ರವೆ ಇತ್ತು. ಅದಕ್ಕೆ ಒಂದೇ ಸ್ವಲ್ಪ ಇತ್ಕೊರೆ ಕಾಳನ್ನ ಬೇಯಿಸ್ಬಿಟ್ಟು ಹಾಕಿ ಲೈಟಾಗಿ, ತರಕಾರಿ ಎಲ್ಲ ಏನು ಹಾಕಿಲ್ಲ ಅನಿಸುತ್ತೆ, ಲೈಟಾಗಿ ಜಸ್ಟು
ನನಗಿನ್ನ ಖುಷಿಮಾಗೆ ಮತ್ತು ಸೋಮ್ಗೆ ಆದರೆ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ರವೆಲೆ ಲೈಟಾಗಿ ಮಾಡಿದೆ. ನಾನು ಬೇಕಾದ್ರೆ ಚಪಾತಿ ತಿನ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಟೈಮು ಜಾಸ್ತಿನೇ ಮಾಡಿಟ್ಟಿರ್ತೀನಿ. ಅಂದರೆ ಸಂಜೆ ಟೈಮ್ ಸೋಮ್ ಬಂದಾಗ ಬೆಳಗ್ಗೆ ತಿಂಡಿ ತಿಂದು ಹೋಗಿರ್ತಾರಲ್ವ, ಸಂಜೆ ಬಂದು ಅವಲಕ್ಕಿ ಮತ್ತು ಉಪ್ಪಿಟ್ಟು ಏನಾದ್ರು ಇದ್ದರೆ ಅವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅದೇನೇ ಸ್ವಲ್ಪ ಲೈಟಾಗಿ ಏನಾದ್ರು ಒಂಚೂರು ತಿಂದ್ಬಿಡ್ತಾರೆ. ಇನ್ನು ನೈಟ್ಗೆ ಊಟಕ್ಕೇನೆ ಅವರು ತಿನ್ನೋದು. ಸೊ ಚೆನ್ನಾಗಿತ್ತು, ಕಡಿಮೆ ಮಾಡಿದ್ದೆ ಆದರೆ ಟೇಸ್ಟ್ ಏನು ಸಖತ್ತಾಗಿತ್ತು ಗೊತ್ತಾ. ಈ ಕೆಲವೊಂದು ಟೈಮು ಇಷ್ಟಿಷ್ಟೇ ಮಾಡ್ತೀವಿ ಗೊತ್ತಾ, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಹೆಂಗೆ ಬೇಕು ಹಂಗಂಗೆ ಮಾಡ್ತೀವಿ, ಇಂಟ್ರೆಸ್ಟ್ ಇಟ್ಟು ಮಾಡಲ್ಲ, ಆವಾಗ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತು ಲೈಟಾಗಿ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿತ್ತು. ಸೊ ತಿಂಡಿ ಕೊಟ್ಟೆ, ಸೋಮ್ ಕೂಡ ತಿಂಡಿ ತಿಂದು ಇದು ಮಾಡಿದ್ರು. ಇನ್ನು ಮತ್ತೆ ನಾನು ನೆಕ್ಸ್ಟ್ ಡೇನೇ ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ಖುಷಿಮಾಗೆ ರೆಡಿ ಮಾಡಿದ್ದೆ ಇವತ್ತು ಕಲರ್ ಡ್ರೆಸ್ಸು. ಏನು ಅವಳಿಗೆ ಕಲರ್ ಡ್ರೆಸ್ ಹಾಕೊಳ್ಳುವಾಗ ಯೂಶ್ವಲಿ ತುಂಬ ಇಷ್ಟ ಆಗುತ್ತೆ. ಅಂದರೆ ಫ್ರಾಕ್ ಹಾಕ್ತಿರ್ತೀನಿ, ಅವಳಿಗೆ ತುಂಬ ಎಂಜಾಯ್ ಮಾಡ್ತಾಳೆ. ಮತ್ತು ಹೆಣ್ಮಕ್ಳು ಅಂದ್ರೇ ಗೊತ್ತಲ್ಲ, ಅಮ್ಮಂದಿರು ಏನಾದ್ರು ಮೇಕಪ್ ಮಾಡ್ಕೊಳ್ಳೋದು ನೋಡ್ಕೊಂಡಿರ್ತಾರೆ, ಮತ್ತು ಮೇಕಪ್ಪು ಅವಳು ಮಾಡ್ಕೋಬೇಕು ಅಂತ ಅಂತಿರ್ತಾಳೆ. ಅದೇ ರೀತಿ ತುಂಬ ಇಷ್ಟಪಡ್ತಾಳೆ ಕಲರ್ ಡ್ರೆಸ್ ಇದ್ದಾಗ. ಬುಧವಾರದೊತ್ತು ಯೂಶ್ವಲಿ ಇರುತ್ತೆ ಅವಳಿಗೆ. ಇವತ್ತೊಂದು ಸ್ವಲ್ಪ ಜೀನ್ಸ್ ಪ್ಯಾಂಟ್ ಹಾಕಿ ಮತ್ತು ಒಂದು ಶರ್ಟ್ ಹಾಕಿದೆ, ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇನ್ನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿರೋದು. ಇನ್ನು ಬಸ್ಸಾರು ಮಾಡಿದ್ದೀನಿ ಬೆಳಗ್ಗೆನೇ ಇವತ್ತು. ಸೊ ಹುರುಳಿಕಾಳು ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಟ್ಟು ಪಲ್ಯ ಮಾಡಿದ್ದೀನಿ. ಅದ್ರ ಜೊತೆಗೆ ಚಪಾತಿನೂ ಆಗಿಬಿಡುತ್ತೆ. ದೋಸೆ ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ರೈಸು ಸಾಂಬಾರು ಪಲ್ಯನೂ ಆಗಿಬಿಡುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಡೈಲಿ ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳು ಮನೇಲಿ ಇರ್ತೇವೆ. ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ನಾನು ವೀಡಿಯೋ ಹಾಕೋದಕ್ಕೆ ನನಗೆ ಇದೆಲ್ಲ ತೋರಿಸ್ತೀನಿ. ಇನ್ನೂ ಎಷ್ಟೊಂದು ಜನ ಇನ್ನೂ ವೆರೈಟೀಸ್ ಎಲ್ಲ ಮಾಡ್ತಾಯಿರ್ತಾರೆ. ನಮ್ಮದು ಏನೂ ಲೆಕ್ಕಕ್ಕೆ ಅಲ್ಲ ಅಂತ ಅನಿಸುತ್ತೆ. ಆದರೂ ತೋರಿಸ್ತೀನಿ ವೀಡಿಯೋ ಮಾಡ್ಕೊಡೋದಕ್ಕೆ ನಿಮಗೆ ಅಷ್ಟೇ. ಮ್ಯಾಚಿಂಗ್ ವಾಷಿಂಗ್ ಅವ ಮ್ಯಾಚಿಂಗ್ ವಾಷಿಂಗಾ. ಇಲ್ಲಿ ಇವಳು ಸೆಂಟ್ರಲ್ ನಂದೊಂಚೂರು ಇರಲಿ ಅಂತ. ಏನು ತಿಂತಾ ಇದ್ದೇನೆ ಫ್ರೆಂಡ್ಸ್, ಇವಾಗ ಊಟ ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ. ಇದು ಏನಾದರೂ ಬೇಕಂದ್ರೆ ಸಂಕೋಚ ಇಲ್ದಲೇ ಕೇಳಿ, ಸಂಕೋಚ ಪಡ್ಕೋಬೇಡಿ. ಹಾಗೆ ಲಂಚ್ ಬಾಕ್ಸ್ಗೆ ರೈಸ್ ಸಾಂಬಾರ್ ಹಾಗೆ ಬಸ್ಸಾರು ಪಲ್ಯ ಕಟ್ತಾಯಿದ್ದೀನಿ. ಆಮ ಏನಾಯಿತು? ಅವಳ ಅಪ್ಪ ಹತ್ರ ಇದು ಮಾಡ್ಬೇಕಂತೆ. ಬಿಡು ಸ್ವಾಮಿ. ಏನು ಮಾಡಬೇಕಾ? ಓಕೆ, ಸೋಮ್ ಲಂಚ್ ಬಾಕ್ಸ್ ರೆಡಿ. ದೋಸೆ ನೆನ್ನೆ ಇಟ್ಟು ಕಲಸಿಟ್ಟಿದ್ದಂಗೆ ಇತ್ತಲ್ಲ, ಸೊ ಅದನ್ನೇ ಹಾಕ್ತೆ ಇವಾಗ. ಆನಿಯನ್ ದೋಸೆ ನೆನ್ನೆ ಜಾಸ್ತಿ ಕಲಸಿಟ್ಟಿದ್ದೆ. ಸೊ ಇನ್ನು ಹುರುಳಿಕಾಳು ಪಲ್ಯ ಸಾಂಬಾರು. ನಮ್ಮ ಸೋಮು ಫಸ್ಟ್ ಬಸ್ಸಾರು ತಿಂತಾ ಇರಲಿಲ್ಲ. ಇವಾಗ ಹೇಳಿ ಅಂದರೆ ಉಪ್ಪು ಕಟ್ಟಂಗಿರಲಿಲ್ಲ. ಇವಾಗ ಹೇಳಿ ಲಂಚ್ ಬಾಕ್ಸು ಕಟ್ತಾಯಿದ್ದೀನಿ. ಅಂದರೆ ಬಿಸಿ ಸಾಂಬಾರಲ್ವಾ, ನೆನ್ನೆ ರಾತ್ರಿ ಮಾಡಿದರೆ ಕಟ್ತಾ ಇರಲಿಲ್ಲ, ಇವಾಗ ಮಾಡಿರೋದ್ರಿಂದ ಲಂಚ್ ಬಾಕ್ಸ್ಗೆ ಇದನ್ನು ಕಟ್ತಾಯಿದ್ದೀನಿ. ಸೊ ಆಯಿತು, ಇವಾಗ ಖುಷಿಮಾಗೆ ಲಂಚ್ ಬಾಕ್ಸ್ ಕಟ್ಟಬೇಕು. ಅವಳಿಗೆ ತಿನ್ನಿಸ್ಬೇಕು, ತಿಂತಾಳೆ ಅಲ್ವ ಗೊತ್ತಿಲ್ಲ. ಖುಷಿಮಾ ದೋಸೆ ತರಲ್ಲ? ದೋಸೆ ಲಸ್ನ ಟೈಮ್ 9:30 ಆಗೋಯ್ತು. ಅವ್ರು ಕರ್ಕೊಂಡು ಹೋಗ್ತೀರಲ್ಲ? ಹಾಂ, ಕರ್ಕೊಂಡು ಹೋಗ್ತೀರಾ? ಓಕೆ. ಇನ್ನು ಪರಿ ಹೆಂಗೆ ಗೊತ್ತಾ, ಬೇಯಿಸಿರೋ ಎಗ್ಗಿಗಿನ ಈ ರೀತಿ ನಾನು ಆಯಿಲು ಮತ್ತು ಉಪ್ಪು ಏನೂ ಹಾಕೋದಿಲ್ಲ. ಹೆಂಗಿದ್ರು ತವ ಬಿಸಿಯಾಗಿತ್ತಲ್ಲ ದೋಸೆ ಹಾಕಿ, ಸೋಮಂತಿದ್ರು ನಿಖಿತಾ ಅವಳು ಆಮ್ಲೆಟ್ ಇಷ್ಟಪಡ್ತಾಳೆ, ಹಾಗೆ ಲೈಟಾಗಿ ಒಂದೇ ಒಂದು ಮೊಟ್ಟೆನ ಒಡೆದು ಹಾಕ್ಬಿಟ್ಟು ನಿಖಿತಾ ಅಂತ ಹೇಳಿದ್ರು. ಪರಿಗೆ ಅಂತ ಹೇಳಿ ಇವಾಗ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ. ಖುಷಿ ಬಿಡು ಈ ಕಡೆ ಇಡ, ಹಂಗಿಟ್ಬಿಡು. ಬಾಯ್ ಬಾಯ್. ಅಮ್ಮಗೆ ಥ್ಯಾಂಕ್ ಯು ಹೇಳು. ಅಮ್ಮಗೆ ಏನು ಮಾಡಲ್ಲ ಬಾ ಪರಿ ಇಲ್ಲಿ ಬರಲ್ಲ ಬಾ ಅವಳು ನಡಿ. ಬಾಯ್ ಮುದ್ದು. ಅಮ್ಮಗೆ ಲವ್ ಯು ಹೇಳು. ಥ್ಯಾಂಕ್ ಯು.
ಥ್ಯಾಂಕ್ ಯು ಮಾ. ಹಾಂ ಇವಾಗ ಬತ್ತಾಳ ಹೊರಗಡೆ ಇಲ್ಲಿ ಬರೋಳಗೆ ಬಾ ನಡಿ ಆಮ್ಲೆಟ್ ಹಾಕ್ತೀನಿ ನಡಿ ನಿನಗೆ ಬಾ ಖುಷಿಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದೆ ಅದಕ್ಕೆ ಬೇಕಂತ ಇದ್ಲು ಅದಕ್ಕೆ ಇವಳಿಗೆ ಇವಾಗ ಅಂದರೆ ಆಯಿಲ್ ಹಾಕಿಲ್ಲ ಮತ್ತು ಇದು ಹಾಕಿಲ್ಲ ಏನು ಉಪ್ಪು ಹಾಕಿಲ್ಲ ಹಾಗೆಯೇ ಸಪ್ರೇಟಾಗಿ ಮಾಡಿ ಕೊಡ್ತೀನಿ ಖುಷಿಗೆ ಮಾಡಿರೋದು ಬೇಕಂತ ಅವಳಿಗೆ ಹೇಳಿಲ್ವ ಯಾವಾಗ್ಲೂ ಅವಳಿಗೆ ಮಾಡಿರೋದನ್ನೇ ಕೇಳ್ತಾಳೆ ಅಂತ ಸೊ ಅದಕ್ಕೋಸ್ಕರ ಇವಾಗ ಅವಳಿಗೆ ಸಪ್ರೇಟಾಗಿ ಮಾಡಿದೆ ಉಪ್ಪು ಹಾಕಿಲ್ಲ ಆಯಿಲು ಹಾಕಿಲ್ಲ ಇನ್ನೂ ಕೆಲಸ ಎಲ್ಲ ಪಟ್ಪಟ್ ಅಂತ ಮಾಡ್ಕೋಬೇಕು ನಾನು ಖುಷಿಮನ ಸ್ಕೂಲಿಗೆ ಲೈಟಾಗಿ ಬ್ರೆಡ್ಡು ಇಲ್ಲಾಂದರೆ ಚಪಾತಿ ಮಾಡಿದರೆ ಅದಕ್ಕೆ ಜಾಮ್ ಹಚ್ಬಿಟ್ಟು ರೋಲ್ ಮಾಡಿ ಕಳಿಸ್ಕೊಟ್ಬಿಡ್ತೀನಿ ಅಷ್ಟೇ ಲೈಟಾಗಿ ಆಮೇಲೆ ಏನಿದ್ರು ನಾನು ಲಂಚ್ ಬಾಕ್ಸ್ನ ಕಟ್ತೀನಿ ಯಾಕಂದರೆ ಡೇ ಕೇರ್ ಅಲ್ಲೇ ಕಂಟಿನ್ಯೂ ಆಗುತ್ತಲ್ಲ ಅವಳಿಗೆ ಸೊ ಆದ್ದರಿಂದ ಅವಳಿಗೆ ಏನು ಇಷ್ಟ ಆಗುತ್ತೋ ಅವಳು ಏನು ತಿಂತಾಳೋ ಅದನ್ನು ನೋಡಿಕೊಂಡು ಒಂದ್ಸರಿ ಮಾಡ್ತೀನಿ ನಾನು ಕೂಡ ಇನ್ನು ಶಾಪ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ದೆ ಪರಿ ಇವಾಗ ನಾನು ಹೊರಡ್ತೀನಲ್ಲ ಸೊ ಆದ್ದರಿಂದ ಬಂದು ಕಾಲು ಹತ್ರನೇ ಇದು ಮಾಡ್ತಾಯಿದ್ಲು ಇನ್ನೊಂದು ಏನು ಗೊತ್ತಾ ನಾನು ಹೊರಡ್ತೀನಿ ಅಂತ ಅನ್ನುವಾಗ ಪರಿ ಬಂದು ಡೋರ್ ಹತ್ರ ಅವಳು ನನ್ನ ಜೊತೆ ಹಿಂದೆ ಬರೋಕ್ಕೆ ಹೋಗ್ತಾಳೆ ನಾನು ಬಾಯ್ ಪರಿ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬೇಕಾರೆ ಎಷ್ಟು ಇನ್ನೋಸೆಂಟಾಗಿ ಮೂತಿನ ಹಿಂಗೆ ಮಾಡ್ಕೊಂಡು ಹಿಂಗೆ ನೋಡ್ತಿರ್ತಾಳೆ ಅವಾಗ ಹಿಂಗೆ ಇಷ್ಟು ಬೇಜಾರು ಅನಿಸುತ್ತೆ ನೋಡು ಮಕ್ಳನ್ನಾಗಿದ್ದಿದ್ರೆ ನಾವು ಹಿಂಗೆ ಮನೆಯಲ್ಲಿ ಒಳಗಡೆ ಕೂಡಾಕ್ಬಿಟ್ಟು ಹೋಗ್ತಾಯಿದ್ವಾ ಅಯ್ಯೋ ಅಂತ ನಂಗೆ ಅದು ಫೀಲ್ ಆಗುತ್ತೆ ನಿಜವಾಗ್ಲೂ ಇನ್ನು ಸಂಜೆ ಮತ್ತೆ ವ್ಲಾಗ್ ಶಾಪ್ ಹತ್ರ ಬಂದರೆ ಮಾತ್ರ ನಾನಂತೂ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನೇ ನಾವು ಅಲ್ಲಿ ಕೂತ್ಕೊಂಡು ಆರ್ಡರ್ಸ್ ತಗೋತಾ ಇರ್ತೀವಿ ಇಲ್ಲ ನಾವು ಅದು ಇದು ಕಷ್ಟ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ ಅಷ್ಟೇನೆ ಅದು ಬಿಟ್ಟರೆ ಇನ್ನೇನಿಲ್ಲ ಇನ್ನು ಕಸ್ಟಮರ್ಸ್ ಯಾರು ಬಂದರೆ ಆಫ್ಲೈನ್ ಕಸ್ಟಮರ್ಸು ಅವ್ರ ಹತ್ರ ಮಾತಾಡಿಕೊಂಡು ಅವ್ರಿಗೆ ಸೀರೆಗಳು ತೋರಿಸಿ ಅದೇ ಹಂಗಂಗೆ ಮಾತುಕತೆ ಆಗ್ತಾ ಇರುತ್ತೆ ಅಷ್ಟೇನೆ ಅದರಿಂದ ವ್ಲಾಗ್ ಮಾಡೋಕ್ಕಾಗಲ್ಲ ಸೊ ಸಂಜೆ ಖುಷಿಮ ಬಂದಿದ್ಲಲ್ಲ ಹೊಟ್ಟೋಗಿಲ್ಲ ಒಳಗಡೆದಂಗೆ ಫೋನ್ ಇಟ್ಕೊಂಡು ಮತ್ತೆ ಅದೇ ಹೇಳ್ತಾಯಿದ್ದೆ ಮತ್ತೆ ಫೋನ್ ಇಟ್ಕೊಂಡಿದ್ಯಾ ಇರು ಮತ್ತೆ ನಿನ್ನ ಕಣ್ಣು ಹಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ದೆ ಇನ್ನು ಅವಳು ಫೋನ್ ಇರಲಿ ನನಗೆ ಫೋನ್ ನೋಡಿ 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 ನನಗೆ ತಲೆನೋವೆಲ್ಲ ಶುರು ಆಗ್ಬಿಟ್ಟಿದೆ ಫುಲ್ಲು ಹೆಂಗೆ ಗೊತ್ತಾ ನನಗೆ ಈ ಸಮ್ಮರ್ ಬಂದರೆ ಈ ಥರ ಆಗುತ್ತೆ ಅಂದರೆ ತಲೆನೋವು ಜಾಸ್ತಿ ಬರ್ತಾ ಇರುತ್ತೆ ಹೆಡ್ಏಕು ಈ ಬಿಸಿಲಿಗೆ ನಮಗೆ ಮೈಗ್ರೇನ್ ಇರೋರಿಗೆ ಈ ಬಿಸಿ ಕಾವು ಆಗೋದಿಲ್ಲ ಮತ್ತು ಈ ಸೆಕೆ ಬಿಸಿ ಕಾವು ಬೆಳಗಿನ ಜಾವದಲ್ಲಿ ಮನೆಯಲ್ಲೂ ಮಲ್ಕೊಂಡಿರ್ಬೇಕಾದ್ರೆ ನಂಗೆ ಇನ್ಮೇಲೆ ಬೆಳಗಿನ ಜಾವದಲ್ಲಿ ಜಾಸ್ತಿ ತಲೆನೋವು ಬರ್ತಾ ಇರುತ್ತೆ ಸೊ ಅದಕ್ಕೆ ನೆನೆ ಸ್ವಲ್ಪ ಹರಳೆಣ್ಣೆ ಹಚ್ಕೊಳ್ಳೋಣ ಅವಳಿಗೆ ನೆನ್ನೆ ಹೆಂಗೋ ಹಚ್ಚಿದ್ದೆ ನಾನು ಹಚ್ಕೊಂಡಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಚ್ಕೊಬಿಡೋಣ ನತ್ತಿ ಒಂಚೂರು ತಂಪಾಗಿತ್ತು ಅಂತಂದರೆ ತಲೆನೋವು ಬಿಡ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ಜಸ್ಟು ಒಂಚೂರು ನೆತ್ತಿಗೆ ಹಚ್ಕೊಂಡ್ರೆ ಸಾಕು ನನಗೆ ಕೆಲವೊಂದು ಟೈಮ್ ಪಟ್ಟ ಅಂತ ಬಿಟ್ಬಿಡುತ್ತೆ ಕೆಲವೊಂದು ಟೈಮ್ ಬಿಡೋದೇ ಇಲ್ಲ ಈ ತಲೆನೋವು ಅನ್ನೋದು ಹೆಂಗೆ ಅಂತಂದರೆ ಹೊಟ್ಟೆ ಹಸಿವಿದ್ರೂ ಕೂಡ ತಲೆನೋವು ಬರುತ್ತೆ ಊಟ ಮಾಡಿದ ತಕ್ಷಣ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ತಲೆನೋವು ಬಿಟ್ಬಿಡ್ತಾಯಿತ್ತು ಸೊ ಇವಾಗಂತೂ ಈ ಟೈಮಲ್ಲಂತೂ ನನಗೆ ತುಂಬಾ ಕಷ್ಟ ಮತ್ತು ತಲೆ ಚಕ್ಕರ್ ಹೊಡೆದಂಗೆ ಆಗುತ್ತೆ ಇದು ಲಾಸ್ಟ್ ಇಯರು ನನಗೆ ಹಂಗೆ ಆಗಿತ್ತು ಈ ವರ್ಷವೂ ಕೂಡ ಹಂಗೆ ಆಗ್ತಾಯಿದೆ ಬೆಳಗಿನ ಜಾವದಲ್ಲಿ ಸೋಮ್ಗೆ ಖುಷಿಗೆ ತಿಂಡಿ ಎಲ್ಲ ಮಾಡಿ ಅವ್ರಿಗೆಲ್ಲ ಲಂಚ್ ಬಾಕ್ಸ್ ಕಟ್ಟಿ ಕಳಿಸೋಷ್ಟರಲ್ಲಿ ಸ್ವಲ್ಪ ಟೆನ್ಷನ್ ಆಗಿಬಿಡ್ತೀನಿ ಆ ಟೈಮ್ನಲ್ಲಿ ಸ್ವಲ್ಪ ನನಗೆ ತಲೆ ಚಕ್ಕರ್ ಥರ ಆಗ್ತದೆ ಸೊ ಅದಕ್ಕೆ ಹಂಗೇನಾದ್ರು ಜಾಸ್ತಿ ಆಗ್ತಾಯಿದ್ರೆ ಹೋಗು ನಿಖಿತಾ ಇದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸು ಅಂತ ಹೇಳ್ತಾಯಿದ್ರು ನಾನು ಇಲ್ಲ ಇನ್ನೊಂದೆರಡು ಸರಿ ಹಿಂಗೆ ಆದರೆ ಹೋಗ್ತೀನಿ ಇವಾಗ ತಕ್ಷಣ ಹೋಗೋದಿಲ್ಲ ಸೋಮ್ ಅಂತ ಅದನ್ನೇ ಹೇಳ್ತಾಯಿದ್ದೆ ಏನು ಮಾಡ್ತಾಯಿದ್ದೆ ಖುಷಿ ಏನು ಮಾಡ್ತಾಯಿದ್ದೀರಾ ಫ್ರೆಂಡ್ಸ್ ನನ್ನ ಮಗಳು ನೋಡಿ ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ DEF ಅಂತೆ ಹೌದಾ ಕುಸು ವಾವ್ ಖುಷಿಯಮ್ಮನ ನೋಡಿ ಎಫ್ ಬರೀತಾವಳೆ ಇದೆಲ್ಲ ಹಳೆ ಬುಕ್ಕು ಸೊ ಹಿಡ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಹೋಮ್ವರ್ಕ್ ಮಾಡ್ತೈತೆ ಯಪ್ಪ ನನ್ನ ಮಗ ಹೆಣ್ಮಕ್ಳಂತ ಅದಕ್ಕೆ ಫ್ರೆಂಡ್ಸ್ ಹೇಳಿ ನನ್ನ ಮಗ ಒಂದಿನಕ್ಕೂ ಈ ಥರ ಇಟ್ಕೊಂಡು ಮಾಡ್ತಾ ಇರಲಿಲ್ಲ ನನ್ನ ಮಗಳು ನೋಡಿ ನನ್ನ ಮಗಳು ನೋಡಿ ನನ್ನ ಮಗಳು ನನ್ನ ಮಗಳು ನಾನು ಸುಂದ್ರೆ ಏನೇನ ಸುಂದ್ರೆ ಏನೇನ ಸುಂದ್ರೆ ನನಗೆ ಬೊಗ್ಳ್ಕೊಂಡು ಕಚ್ಚುತ್ತಾಳೆ ಬಂದು ಅಂತ ಕಚ್ಚುತ್ತೀಯ ಅಂತ ಕಚ್ಚುತ್ತೀಯ ಎಲ್ಲಿ ನನ್ನ ಪರಿ ಏನು ಮಾಡ್ತಾವಳೆ ಕಚ್ಚುತ್ತಾಳೆ ನೋಡಿ ಹಾಗೆ ಓಕೆ ನನ್ನ ಮಗಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅವಳು ಹೋಮ್ವರ್ಕ್ ಮಾಡ್ಕೊಳ್ಳಿ ಓಕೆ ಪರಿ ಖುಷಿ ನೋಡಿ ನೀನು ABCD ಕಲಿತಾ ಇದ್ದೀರೋ
ಎಪ್ಪೋಲಿ ನನ್ನ ಮಗಳೇ, ಎಪ್ಪೋಲಿ ನನ್ನ ಮಗಳೇ. ಖುಷಿ ಜೊತೆ ಅವಳು ಹೋಮ್ವರ್ಕ್ ಮಾಡ್ತಾಳೆ ಅವಳು ನೋಡುವ. ಓಕೆ, ಇನ್ನು ಸೋಮ್ ಇನ್ನೂ ಇವತ್ತು ಬಂದಿಲ್ಲ ಆಫೀಸಿಂದ. 7:45 ಆಯಿತು, ಬಂದಿಲ್ಲ. ಏನು VM ಹೋಗಿದ್ದಾರೆ ಇವತ್ತು, ವಿಠಲ್ ಮಲ್ಯ ರೋಡಿಗೆ. ಸೊ ಬರೋದೇನೋ ಬರ್ತಾಯಿದ್ದೀನಿ, ನಿಖಿತಾ ಬೆಲ್ ಸರ್ಕಲ್ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಪರಿಗೆ ಇದು ಖಾಲಿ ಆಗ್ಬಿಟ್ಟಿತ್ತು, ಏನೋ ಫುಡ್ಡು ಆರ್ಡ್ರ್ ಮಾಡಿದೆ. ಅದು 2 ದಿನ 3 ದಿನ ತೊಗೊಳುತ್ತೆ ಅಂತ ಹೇಳಿದ್ರು. ನಾನು ಹೇಳಿ ನೋಡಿ, ಮೊನ್ನೆನೂ ನನಗೆ ತಲೆನೋವು ಬರ್ತಾಯಿದೆ, ಬಿಟ್ಟು ಬರ್ತಾಯಿದೆ. ಅಪ್ಪೋ ನಿಂತೋಗಿತ್ತು, ತಲೆನೋವೇ ಬರ್ತಾ ಇರಲಿಲ್ಲ ನನಗೆ. ಏನಾಗಿದೆಯೋ ಗೊತ್ತಿಲ್ಲ ನನಗೆ. ಇಲ್ಲಿ ತುಂಬ ಆದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕಷ್ಟೆ, ಯಾಕಂದರೆ ಬಿಟ್ಟು ಬರ್ತಾಯಿದ್ದಲ್ಲ. ಅದಕ್ಕೆ ರಾಯಲ್ ಕ್ಯಾನಿನ್ ಆರ್ಡ್ರ್ ಮಾಡಿದ್ದೆ. ಬಂತು ಇವಾಗ. ಅವಳಿಗೆ ಫುಡ್ ನೆನೆ ಹಾಕಿದ್ದೀನಿ. ಇಲ್ಲಿ ಇದಕ್ಕೊಂದು ಮೊಟ್ಟೆ ಕೊಟ್ಟು ಅವಳಿಗೆ ಫುಡ್ ಕೊಟ್ಬಿಡ್ಬೇಕು ಇವಾಗ. ಇವತ್ತು ಪಾಪ ಬೆಳಿಗ್ಗೆ ಆಮ್ಲೆಟ್ ಕೊಟ್ಟಿದ್ದೆ, ಆಮೇಲೆ ಬೇರೆ ಕರ್ಡ್ ರೈಸ್ ಕೊಟ್ಟಿದ್ದೆ ನಿನ್ನೆ ನೈಟನ್ನು ಕೂಡ. ಅದಕ್ಕೋಸ್ಕರ ಇವಾಗಳು ಕೊಂಚ ಮೊಟ್ಟೆ ಹಾಕ್ಬಿಟ್ಟು ಕೊಡಬೇಕು. ಇನ್ನು ಕೀರ್ತಿರು ಸ್ವಲ್ಪ ಚಿಕನ್ನು ಮತ್ತು ವಿಂಗ್ಸ್ ಎಲ್ಲ ಏರ್ ಫ್ರೈಯರಲ್ಲಿ ಮಾಡಿದ್ರಂತೆ, ಅದೆಲ್ಲ ಮಧ್ಯಾಹ್ನ ತಂದುಕೊಟ್ಟಿದ್ರು. ಸೊ ಅದೆಲ್ಲ ಒಂದು ಸ್ವಲ್ಪ ಇದೆ. ಬರೋದೇನೋ ಬರ್ತಾಯಿದ್ದೀನಿ, ನಿಖಿತಾ ಬೆಲ್ ಸರ್ಕಲ್ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಪರಿಗೆ ಇದು ಖಾಲಿ ಆಗ್ಬಿಟ್ಟಿತ್ತು, ಏನೋ ಫುಡ್ಡು ಆರ್ಡ್ರ್ ಮಾಡಿದೆ. ಅದು 2 ದಿನ 3 ದಿನ ತೊಗೊಳುತ್ತೆ ಅಂತ ಹೇಳಿದ್ರು. ನಾನು ಹೇಳಿ ನೋಡಿ, ಮೊನ್ನೆನೂ ನನಗೆ ತಲೆನೋವು ಬರ್ತಾಯಿದೆ, ಬಿಟ್ಟು ಬರ್ತಾಯಿದೆ. ಅಪ್ಪೋ ನಿಂತೋಗಿತ್ತು, ತಲೆನೋವೇ ಬರ್ತಾ ಇರಲಿಲ್ಲ ನನಗೆ. ಏನಾಗಿದೆಯೋ ಗೊತ್ತಿಲ್ಲ ನನಗೆ. ಇಲ್ಲಿ ತುಂಬ ಆದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕಷ್ಟೆ, ಯಾಕಂದರೆ ಬಿಟ್ಟು ಬರ್ತಾಯಿದ್ದಲ್ಲ. ಅದಕ್ಕೆ ರಾಯಲ್ ಕ್ಯಾನಿನ್ ಆರ್ಡ್ರ್ ಮಾಡಿದ್ದೆ. ಬಂತು ಇವಾಗ. ಅವಳಿಗೆ ಫುಡ್ ನೆನೆ ಹಾಕಿದ್ದೀನಿ. ಇಲ್ಲಿ ಇದಕ್ಕೊಂದು ಮೊಟ್ಟೆ ಕೊಟ್ಟು ಅವಳಿಗೆ ಫುಡ್ ಕೊಟ್ಬಿಡ್ಬೇಕು ಇವಾಗ. ಇವತ್ತು ಪಾಪ ಬೆಳಿಗ್ಗೆ ಆಮ್ಲೆಟ್ ಕೊಟ್ಟಿದ್ದೆ, ಆಮೇಲೆ ಬೇರೆ ಕರ್ಡ್ ರೈಸ್ ಕೊಟ್ಟಿದ್ದೆ ನಿನ್ನೆ ನೈಟನ್ನು ಕೂಡ. ಅದಕ್ಕೋಸ್ಕರ ಇವಾಗಳು ಕೊಂಚ ಮೊಟ್ಟೆ ಹಾಕ್ಬಿಟ್ಟು ಕೊಡಬೇಕು. ಇನ್ನು ಕೀರ್ತಿರು ಸ್ವಲ್ಪ ಚಿಕನ್ನು ಮತ್ತು ವಿಂಗ್ಸ್ ಎಲ್ಲ ಏರ್ ಫ್ರೈಯರಲ್ಲಿ ಮಾಡಿದ್ರಂತೆ, ಅದೆಲ್ಲ ಮಧ್ಯಾಹ್ನ ತಂದುಕೊಟ್ಟಿದ್ರು. ಸೊ ಅದೆಲ್ಲ ಒಂದು ಸ್ವಲ್ಪ ಇದೆ. ತುಂಬ ಏನೋ ಒಂದು ಸ್ವಲ್ಪ ಎಡಿಟಿಂಗ್ ಇದೆ, ಸ್ವಲ್ಪ ಕೆಲಸ ಇದೆ. ಅದರಿಂದ ಆದರೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಅದೇ ಹೀಟಾಗಿತ್ತು ಅಂತಂದ್ರೂ ತಲೆನೋವು ಬರ್ತಲ್ಲ. ಒಂದು ವಾರದಿಂದ ನನಗೆ ಹಿಂಗೆ ಆಗ್ತಾಯಿದೆ, ಕಂಟಿನ್ಯೂಸ್ ಆಗಿ ಹಿಂಗೆ ಆಗ್ತಾಯಿದೆ. ಕಣ್ಣೆಲ್ಲ ನೋವು. ಏನಾಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆಯಾ ಇಲ್ಲ ನಿಂಗೆ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಏನೇ ಆದ್ರೂ ಅದು ನೈಟ್ ಟೈಮ್ ಒಂದು ಸ್ವಲ್ಪ ಏನಂದರೆ, ಅಯ್ಯೋ ಹೆಂಗೆ ಅಂದರೆ ಈ ಚೆನ್ನಾಗಿ ನಡೀತಿರೋ ಬಿಸ್ನೆಸ್ಸಾಗಿ ಕೊಡ್ತಾಯಿದ್ದೀನಲ್ಲ, ಚೆನ್ನಾಗಿ ನಡೀತಿರೋ ಬಿಸ್ನೆಸ್ಸಾಗಿ ಕೊಡ್ತಾಯಿದ್ದೀನಲ್ಲ ಅಲ್ಲ ಅನ್ನೋ ಥರ, ಬಿಸ್ನೆಸ್ಸಾಗಿ ಬಿಟ್ಬಿಡ್ತಾ ಇದ್ದೀನಲ್ಲ ಅನ್ನೋ ಥರ ಅದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಏನೇ ಇದ್ರೂ. ಅದೊಂದು ಸ್ವಲ್ಪ ತಲೆಗೆ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಮೇ ಬಿ ನನಗೆ ಅದಕ್ಕೆ ಆ ಥರ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ. ನೋಡಿ ಅಲ್ಲಿ ಪರಿ ಯಾಕೆ ಏನೂ ಗೊತ್ತಿಲ್ಲದೆ ಇರೋ ಥರ ಅನ್ಕೋ. ಸೊ ಹಿಂಗೆ ಸ್ಟ್ರೆಸ್ ಆಗ್ತಾ ಇರ್ಬೋದು ಅಂತ ಅನ್ಕೊತೀನಿ. ಮೇ ಬಿ ನೋಡ. ಹಿಂಗೆ ಆದರೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಈ ಥರ ಹಿಂಗೆ ಆಗ್ತಾಯಿದೆ ಸರ್, ಹಿಂಗೆ ಆ್ಯಂಗ್ಸೈಟಿ, ಸ್ಟ್ರೆಸ್ ಇದೆಲ್ಲ ಒಂಥರ ಆಗ್ತಾಯಿದೆ ನನಗೆ ಅಂತೇಳಿ ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ವಲ್ಪ ತೋರಿಸ್ಕೊಂಡು ಬರ್ತೀನಿ. ಇನ್ನೊಂದು ಸರಿ 2 ಸರಿ ಹಿಂಗೆ ಕಂಟಿನ್ಯೂ ಆಗಿ ಬಂದರೆ ಒಂದಿನ ಇರುತ್ತೆ, ಒಂದಿನ ಇರಲ್ಲ. ನಿನ್ನೆ ಇರಲಿಲ್ಲ, ಇವತ್ತಿದೆ. ನೆನ್ನೆ ಆರಾಮಾಗಿದ್ದೆ. ನೆನ್ನೆ ಹೋಗಿ ವಿದ್ಯಾರಣ್ಯಪುರಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದ್ವಿ, ನಾನೇ ಕೇಳ್ತೀನಿ ನೋಡಿ, ಚಿಕನ್ ಎಲ್ಲ ತೊಗೊಂಡು. ಇವತ್ತು ನೋಡಿದ್ರೆ ಹಿಂಗೆ. ಇವಾಗ ನಾಳೆ ಇರಲ್ಲ, ನಾಡಿದಿರುತ್ತೆ. ಹಿಂಗೆ ಆಗ್ತದೆ. ಅದಕ್ಕೆ ಇನ್ನೊಂದು ಸರಿ 2 ಸರಿ ಬಂದರೂ ಸರಿ ಹಿಂಗೆ ಒಂದಿನ ಬಿಟ್ಟು ಒಂದಿನ ಬರ್ತಾಯಿದೆ. ಹಿಂಗೆ ತಲೆನೋ ಹಂಗೆ ಆಗ್ತಾಯಿಲ್ಲ ಅಂತ ಹೇಳಿ ಯಾವ್ದಾದ್ರು ಮಾತ್ರೆ ಕೊಟ್ಟರೆ ತೊಗೊಂಡು ನುಂಗ್ಬಿಟ್ಟು ಬರ್ತೀನಿ. ಓಕೆ, ಇದೆಲ್ಲ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್.